ವೆರಿ What ಕಾನ್ಷಿಯಸ್. did motherhood teach you, Nisha? ಅನ್ಕಂಡೀಷ್ನಲ್ ಲವ್ ಒನ್ ಥಿಂಗ್. ನನಗೆ ಆ ಥರ ಪ್ರೀತಿ ಇದೆ ಅಂತಲೇ ಗೊತ್ತಿರಲಿಲ್ಲ. ನನ್ನ ಗಂಡನಿಂದ ಆ ಪ್ರೀತಿ ಇತ್ತು ನನಗೆ. ಆಬ್ವಿಯಸ್ಲಿ ಮೈ ಹಸ್ಬೆಂಡ್ ಆ್ಯಂಡ್ ಐ ಲವ್ ಈಚ್ ಅದರ್ ಸೋ ಮಚ್. ಅದು ಯಾವಾಗಲೂ ಇತ್ತು. ಬಟ್ ಮಕ್ಕಳಿಂದ ಅನ್ಕಂಡೀಷ್ನಲ್ ಲವ್ ಇದೆಯಲ್ಲ, ಅದು ಹೇಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ದಟ್ ಈಸ್ ಒನ್ ಥಿಂಗ್ ಐ ಲರ್ನ್ ಫ್ರಮ್ ಮೈ ಚಿಲ್ಡ್ರನ್, ಟು ಗಿವ್ ಪೀಪಲ್ ದಟ್ ಲವ್. Be giving. ಯಾ, ಮಕ್ಕಳನ್ನ ನೋಡಿದ್ರೆ ದೇ ಡೋಂಟ್ ಜಡ್ಜ್ ಪೀಪಲ್. ಯಾರೇ ಬರಲಿ ಮನೆಗೆ, ಅವ್ರನ್ನ ಖುಷಿಯಾಗಿ ಮಾತಾಡಿಸಿ, ಅವ್ರದ್ದು ಏನು ಹಿಸ್ಟ್ರಿ ಇದೆ, ಅವ್ರು ಎಂಥವ್ರು, ಎಂಥದ್ದು ಗೊತ್ತಿಲ್ಲ ಮಕ್ಕಳಿಗೆ. ಆರಾಮಾಗಿರ್ತಾರೆ ಮನೆಯಲ್ಲಿ. ನೀರು ಬೇಕಾ ಅಂತ ನನ್ನ ಮಕ್ಕಳೇ ಕೇಳ್ತಾರೆ, ಹೋಗ್ತಾರೆ, ತರ್ತಾರೆ, ನೀರು ಕೊಡ್ತಾರೆ. ಯು ವಾಂಟ್ ಐಸ್ ಅಂತಾರೆ. ಮೈ ಚಿಲ್ಡ್ರನ್ ಲೈಕ್ ದ್ಯಾಟ್. ಐ ಫೀಲ್ ಲೈಕ್ ಲುಕಿಂಗ್ ಎಟ್ ದ್ಯಾಟ್, ಐ ಫೀಲ್ ಲೈಕ್ ನಾವು ಯಾಕೆ ಜಡ್ಜ್ ಮಾಡಬೇಕು? ನಮ್ಮದು ಆ ಥರನೇ ಇರಲಿ ಮನಸ್ಸು. ಆಸ್ ಮಚ್ ಆಸ್ ಪಾಸಿಬಲ್ ಲೆಟ್ ಅಸ್ ಬಿ ದೋಸ್ ಇನ್ನಸೆಂಟ್ ಸೋಲ್ಸ್. ಸಿ, ಬೇರೆಯವ್ರು ನಮ್ಮನ್ನ ಅಡ್ವಾಂಟೇಜ್ ತೊಗೊಳಕ್ಕೆ ಬರ್ತಿದ್ದಾರೆ, ನಮ್ಮ ಯುನೋ ರಾಂಗ್ ಇಂಟೆನ್ಷನ್ಸ್ ಜೊತೆ ಬರ್ತಿದ್ದಾರೆ ಅಂದರೆ ಕರ್ಮ ಅವ್ರನ್ನ ನೋಡ್ಕೊಳುತ್ತೆ ಯಾವಾಗಲಾದರೂ. ನಾವು ನಮ್ಮ ಕರ್ಮ ಚೆನ್ನಾಗಿರಬೇಕು ಅಂದರೆ ನಾವು ಎಲ್ಲರನ್ನೂ ಸಮವಾಗಿ ನೋಡಬೇಕು ಆ್ಯಂಡ್ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೋಬೇಕು ಅಷ್ಟೇ. ಇವತ್ತಿಗೂ ಅಷ್ಟೇ ನನ್ನ ಕ್ಲೋಸೆಸ್ಟ್ ಟೀಮ್ ಆಗಿರಲಿ, ಮೈ ಫ್ಯಾಮಿಲಿ ಆಗಿರಲಿ, ದ ಪೀಪಲ್ ದಟ್ ಐ ವರ್ಕ್ ವಿತ್ ಆಗಿರಲಿ, ಎವ್ರಿ ಒನ್ ಆನ್ ದ ಸೆಟ್ಸ್ ಫಾರ್ ಮೀ ಇಸ್ ದ ಸೇಮ್. ಅವ್ರು ಏನು ಕೆಲಸ ಮಾಡ್ತಿದ್ದಾರೆ, ಅವ್ರು ಎಷ್ಟು ದುಡಿತಿದ್ದಾರೆ, ಅದು ಅವ್ರು ದೇವ್ರ ಹತ್ರ ಅವ್ರು ಕೇಳ್ಕೊಂಬಂದಿರೋದು ಅಥವಾ ಅವ್ರ ಡೆಸ್ಟಿನಿನಲ್ಲಿ ಇದ್ದಿದ್ದು. ಹಾಗನ್ಬಿಟ್ಟು ಅವ್ರು ನನಗಿಂತ ಕಮ್ಮಿ, ನನಗಿಂತ ಜಾಸ್ತಿ ಅನ್ನೋದು ನನಗೆ ಯಾವತ್ತೂ ತಲೆಯಲ್ಲಿ ಬರಲ್ಲ. ವಿ ಆರ್ ಆಲ್ ಹಿಯರ್ ಆಸ್ ಹ್ಯೂಮನ್ ಬೀಯಿಂಗ್ಸ್ ಫಾರ್ ಅ ಪರ್ಪಸ್. ಆ್ಯಂಡ್ ನೀವು ಇಫ್ ಯು ಆರ್ ಡೂಯಿಂಗ್ ಅ ಸರ್ಟನ್ ಜಾಬ್, ಯು ಆರ್ ಡೆಸ್ಟಿನ್ ಟು ಡೂ ದ್ಯಾಟ್ ಜಾಬ್. ಇಟ್ಸ್ ಓಕೆ. ಹಾಗನ್ಬಿಟ್ಟು ನನಗೆ ನಿಮಗೆ ಏನು ಡಿಫ್ರೆನ್ಸ್ ಇಲ್ಲ. ನಾನು ಅದೇ ನೀರು ಕುಡಿತಾ ಇರೋದು, ಅದೇ ಉಸಿರಾಡ್ತಿರೋದು. ವಿ ಆರ್ ಆಲ್ ದಿ ಸೇಮ್. ದಟ್ ಶುಡ್ ನಾಟ್ ಕಮ್. ಒಂದು ಐ ಅಬ್ಸರ್ವ್ಡ್, ಅವಾಗಿಂದ ಡೆಸ್ಟಿನಿ ಬಗ್ಗೆ ತುಂಬ ಹೇಳಿದ್ರಿ. ಅಂದರೆ ಯೂಶಲಿ ಲೈಫನ್ನು ನೋಡೋರು ಮೋಸ್ಟ್ಲಿ 3 ಟ್ರ್ಯಾಕಲ್ಲಿ ಇರ್ತಾರೆ ದಿಶಾ. ಒನ್ ಕ್ಯಾನ್ ಬಿ ಪ್ಲ್ಯಾಂಡ್ ಅಂತ ನೋಡ್ಬೋದು ಕೆಲವ್ರು ಲೈಫನ್ನು, ಕೆಲವರು ಆಕ್ಸಿಡೆಂಟಲ್ ಅಂತ ನೋಡ್ತಾರೆ, ಇನ್ನು ಕೆಲವರು ಮ್ಯಾನಿಫೆಸ್ಟೆಡ್ ಅಂತ ನೋಡ್ತಾರೆ. ಬಟ್ ನೀವು ಇಲ್ಲಿ ಇಟ್ ಈಸ್ ಆಲ್ ಅಬೌಟ್ ಡೆಸ್ಟಿನಿ, ಅಂದರೆ ವಿಚ್ ಮೀನ್ಸ್ ಟು ಸೇ ದ ಪ್ಲಾನ್ ಇಸ್ ಆಲ್ರೆಡಿ ಮೇಡ್ ಬೈ ಸಂಬಡಿ, ಯು ವಿಲ್ ಆ್ಯಕ್ಟ್ ಅನ್ನೋದು. ಈ ಥಾಟ್ ಬಂದಿದ್ದಲ್ಲಿಂದ ನಿಮಗೆ? ಅಂದರೆ ವೆನ್ ಡಿಡ್ ಯು ಸ್ಟ್ರಾಂಗ್ಲಿ ಬಿಲೀವ್ ಇನ್ ದಿಸ್? ವೈ? I think my mother. She's someone that has very happily lived her life no matter what life has thrown at her. ಚಿಕ್ಕ ವಯಸ್ಸಲ್ಲಿ ಅವ್ರವ್ರ ತಂದೆನ ಕಳ್ಕೊಂಡ್ರು. ದೆನ್ when it came to education, ಮೈಸೂರಲ್ಲಿದ್ದಿದ್ದು, ಆ ಟೈಮಲ್ಲಿ ಹರ್ ಎಜುಕೇಷನ್ ವಾಸ್ ನಾಟ್ ವೆರಿ ಸ್ಟ್ರಾಂಗ್. ಜಾಬ್ಸ್ ಮಾಡಿದ್ರು, ಹಾಸ್ಪಿಟಲಲ್ಲಿ ರಿಸೆಪ್ಷನಿಸ್ಟ್ ಆಗಿದ್ದರು. ಶಿ ಡಿಡ್ ಜರ್ನಲಿಸಮ್, ಬಟ್ ದಟ್ ಡಿಂಟ್ ಗೋ ಎನಿವೇರ್ ಫಾರ್ ಹರ್. ಅದಾದಮೇಲೆ ಶಿ ಮೆಟ್ ಮೈ ಫಾದರ್, ಶಿ ಗಾಟ್ ಮ್ಯಾರಿಡ್, ಮೈಸೂರು ಟು ಬ್ಯಾಂಗ್ಳೂರ್, ಫುಲ್ ಕಲ್ಚರಲ್ ಶಾಕಲ್ಲಿ ಬಂದರು. ಬ್ಯಾಂಗ್ಳೂರಲ್ಲಿ ಸೆಟಲ್ ಆದರು. ಇಲ್ಲಿ ಮನೆ, ಗಂಡ, ಮಕ್ಕಳು, 2 ಮಕ್ಕಳು, ಹ್ಯಾಂಡ್ಲಿಂಗ್ ಆಲ್ ಆಫ್ ದಿಸ್. ಒಂದು ಪ್ಲೇ ಸ್ಕೂಲ್ ಶುರು ಮಾಡಿದ್ರು. ಅದಾದಮೇಲೆ ಒಂದು ಟೈಮಲ್ಲಿ ನಮ್ಮ ಅಣ್ಣ ಸತ್ತೋದ ಒಂದು ಆ್ಯಕ್ಸಿಡೆಂಟಲ್ಲಿ, ರೋಡ್ ಆ್ಯಕ್ಸಿಡೆಂಟಲ್ಲಿ. ದಟ್ಸ್ ಓಕೆ. ಅವ್ನು ಹೋಗಾದ್ಮೇಲೆ ಶಿ ವಾಸ್ ಸಂಬಡಿ ದಟ್ ಡಿಂಟ್ ನೋ ಹೌ ಟು ಕಮ್ ಔಟ್ ಆಫ್ ದಟ್ ಟ್ರಾಮಾ at one point of time, right? And when she came out of the trauma, she dedicated her life to me. ಇಟ್ಸ್ ನಾಟ್ ಲೈಕ್ ಅದಕ್ಕಿಂತ ಮುಂಚೆ ನನಗೆ ಡೆಡಿಕೇಟ್ ಮಾಡಿರಲಿಲ್ಲ ಅಂತ. ಅವ್ರ ಪಾಪ ನಾವಿಬ್ಬರು ಅಂದರೆ ಅವ್ರ ಇಡೀ ಪ್ರಪಂಚನೇ ನಾನು, ನಮ್ಮಣ್ಣ. ಅಂಥದ್ರಲ್ಲಿ ಒಂದು ಅಷ್ಟು ಇಂಪಾರ್ಟೆಂಟ್ ಪೀಸ್ ಆಫ್ ಹರ್ ಲೈಫ್ ಗಾಟ್ ಸ್ನ್ಯಾಚ್ಡ್ ಅವೇ ಅಂದಾಗ ಹೇಗೆ ಅನಿಸ್ಬೇಕು ಒಬ್ಬರಿಗೆ? ಆ್ಯಂಡ್ ಅದರಿಂದ ಹೊರಗೆ ಬಂದಾಗ ಶಿ ವಾಸ್ ಜಸ್ಟ್ ಫೋಕಸ್ಡ್ ಆನ್ ಮೀ ಸೋ ಮಚ್. ಆ್ಯಂಡ್ ಹೇಗೆ ಲೈಕ್ ಡ್ಯಾನ್ಸ್ ಕ್ಲಾಸ್ ಆಗಿರಲಿ, ಶೂಟಿಂಗ್ ಆಗಿರಲಿ, ಪ್ರತಿದಿನ ಬಂದಿದ್ದಾರೆ ಸೆಟ್ಟಿಗೆ. ಬೆಳಗಿಂದ ರಾತ್ರಿ ನನ್ನ ಜೊತೆ ಕೂರ್ತಿದ್ರು. ಇಲ್ಲಾಂದರೆ ಅವರು ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡಿಕೊಂಡು ಬಿಸಿ ಊಟ ತರ್ತಿದ್ರು ನನಗೆ ಲಂಚ್ ಟೈಮಲ್ಲಿ, ತಿನ್ನಿಸ್ತಿದ್ರು, ಹೋಗ್ತಿದ್ರು, ಮತ್ತು ಪಿಕಪ್ ಟೈಮಲ್ಲಿ ಬರ್ತಿದ್ರು. ಇಟ್ಸ್ ಅ ಲಾಟ್ ಆಫ್ ಡೆಡಿಕೇಶನ್. ಬಿಕಾಸ್ ಇವತ್ತು ನಾನು ಒಬ್ಬ ತಾಯಿ, ಅಂಥ ಡೆಡಿಕೇಶನ್ ನನ್ನ ಮಕ್ಕಳಿಗೆ ತೋರ್ಸೋಕ್ಕಾಗ್ತಿಲ್ಲ ನನಗೆ. ಬಿಕಾಸ್ ಐ ಆಮ್ ಸೋ ಹೆಲ್ಡ್ ಅಪ್ ವಿತ್ ವರ್ಕ್ ಆ್ಯಂಡ್ ದಿಸ್ ಆ್ಯಂಡ್ ದ್ಯಾಟ್. ನಮ್ಮ ಅಪ್ಪ ಅಮ್ಮಂಗೆ ಇರೋ ಕಾಲಘಟ್ಟನೂ ಬೇರೆ. ದಿಸ್ ಇಸ್ ವೇರ್ ಕರಿಯರ್ ಓರಿಯೆಂಟೆಡ್ ವಿಮೆನ್ ಆರ್ ಆಲ್ಸೋ ಕೋ ಎಕ್ಸಿಸ್ಟಿಂಗ್. ವಿ ಆರ್ ಆಲ್
we're all in the dilemma right now. How do we balance out everything, right? ಸೊ ಅಂಥ ಡೈಲಮಾನಲ್ಲಿ ನನ್ನ ಅಪ್ಪ ಅಮ್ಮಂಗೆ ನಾನು ಅದನ್ನೇ ಹೇಳ್ತೀನಿ, ಈಗಲೂ ಹೇಳ್ತೀನಿ, ಜೋಕ್ ಮಾಡ್ತಾ ಇರ್ತೀನಿ, ನೀವು ಯು ಆರ್ ರೀಲಿವಿಂಗ್ ಯುವರ್ ಮದರ್ಹುಡ್ ಆ್ಯಂಡ್ ಯುವರ್ ಫಾದರ್ಹುಡ್, ಯು ಆರ್ ಬೀಯಿಂಗ್ ಪೇರೆಂಟ್ಸ್ ಅಗೇನ್ ಟು ಮೈ ಚಿಲ್ಡ್ರನ್, ಟು ಯುವರ್ ಗ್ರ್ಯಾಂಡ್ ಚಿಲ್ಡ್ರನ್, ಯು ಆರ್ ರೀಲಿವಿಂಗ್ ದಟ್ ಎಂಟೈರ್ ಜರ್ನಿ. ಯಾಕಂದರೆ ನನ್ನ ಮಗನ ಹಳ್ಳು ಬಿದ್ದಾಗ್ಲೂ ನಾನು ಬಾಂಬೆಲಿದ್ದೆ. ನಮ್ಮಮ್ಮ ಅದನ್ನು ತೆಗೆದು ಬಾಕ್ಸಲ್ಲಿಟ್ಟು ಟೂತ್ ಫೇರಿ ವಿಲ್ ಕಮ್ ಅಂದ್ಕೊಂಡು. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಮೈ ಪೇರೆಂಟ್ಸ್ ಆರ್ ರೀಲಿವಿಂಗ್ ಥ್ರೂ ಮೈ ಚಿಲ್ಡ್ರನ್. ಬಟ್ ಐ ಹ್ಯಾವ್ ಸೀನ್ ಮೈ ಮಾಮ್, ಶೀಸ್ ಅ ಚಾಂಪಿಯನ್. ಏನೇ ಬರಲಿ ಜೀವನದಲ್ಲಿ, ಶಿ ಹ್ಯಾಸ್ ಕಮ್ ಔಟ್ ಆಫ್ ಇಟ್ ಲೈಕ್ ಅ ಪ್ರೋ. ಆ್ಯಂಡ್ ಅಮ್ಮ ಹೆಸರು ಅಶ್ವಿನಿ. ಸೊ ಅದನ್ನು ನೋಡಿದಾಗ ನನಗೆ ಅನಿಸುತ್ತೆ, ಲೈಕ್ ಒಂದೊಂದ್ಸಲ ನನಗೂ ಏನಾದರೂ ಬೇಜಾರಾಗ್ತಿದೆ ಅಂತ ಇಟ್ಕೊಳ್ಳಿ. ಇಫ್ ಐ ಆಮ್ ಫೀಲಿಂಗ್ ಬ್ಯಾಡ್, ಇಫ್ ಐ ಆಮ್ ಫೀಲಿಂಗ್ ಹರ್ಟ್, ಇಫ್ ಐ ಫೀಲ್ ಲೈಕ್ ದಿಸ್ ಡಿನ್ ಗೋ ಮೈ ವೇ, ಐ ಥಿಂಕ್ ಅಬೌಟ್ ಅಮ್ಮ. ಅವ್ರು ಫೇಸ್ ಮಾಡಿರೋದು ಅಷ್ಟೇ ಮಾಡಿದ್ದಾರೆ ಅಂದಮೇಲೆ ನಂದೆಲ್ಲ ಏನು? It's nothing, right? And you need one person in your life like that. And that's my mother for me. So, yeah. More power to Ashwini Amma. Yeah. I don't want to stereotype women. I think ಹೆಣ್ಮಕ್ಳಿಗೆ ಮಲ್ಟಿಟಾಸ್ಕಿಂಗ್ ಎಷ್ಟಿದೆಯೋ ಕಷ್ಟ ತಡೆಯೋ ಅಂತ ಐ ಥಿಂಕ್ ಆ ಲೆವೆಲೇ ಬೇರೆ ಅನಿಸುತ್ತೆ. ಹೌದು, ಥ್ರೆಶೋಲ್ಡ್ ತುಂಬ ಇದೆ ನಮಗೆ, ತುಂಬಾ ಇದೆ. ಶಶಾಂಕ್ ಇವತ್ತಿಗೂ ಹೇಳ್ತಾನೆ ನನಗೆ, ಒಂದೊಂದು ಸಲ ವೆನ್ ದೆರ್ ಇಸ್ ಸಮಥಿಂಗ್ ಚಾಲೆಂಜಿಂಗ್ ಹ್ಯಾಪನಿಂಗ್ ಇನ್ ಲೈಫ್, ಆ್ಯಂಡ್ ನನಗೆ ಪೀರಿಯಡ್ಸ್ ಬಂದಾಗಿರಲಿ, ಶೂಟಿಂಗ್ ಇರುತ್ತೆ, ಹೋಗಿ ಶೂಟ್ ಮಾಡಬೇಕು, ಹೊಟ್ಟೆ ನೋವು, ಬೆನ್ನು ನೋವು, ಇಂಟ್ರೆಸ್ಟ್ ಇರಲ್ಲ, ಆವಾಗ ಹೇಳ್ತಾನೆ, 2 ಮಕ್ಕಳು ಆಚೆ ಬಂದಿದ್ದಾರೆ ಫ್ರಮ್ ದಟ್ ಬಾಡಿ. 2 ಮಕ್ಕಳು ಆಚೆ ಬಂದಿದ್ದಾರೆ. ಯು ಆರ್ ಮೇಡ್ ಫಾರ್ ಮಚ್ ಬಿಗರ್ ಥಿಂಗ್ಸ್. ದಟ್ ಮೈ ಹಸ್ಬೆಂಡ್ ಇಸ್ ವೆರಿ ಪ್ರೋ ವಿಮೆನ್. And he is just like, the second I feel down about anything, on ಬಂದು ಹೇಳ್ತಾನೆ, you know what you have done? This is all child's play. And I feel like that support system is also so important, Alva Rashmi. Around you, your closest circle needs to be so strong for you to be that strong person. Absolutely. To balance it out. Andre, when you are down, ಅವರು ಡೌನ್ ಆಗ್ಬಿಟ್ರೆ then no point ಅಲ್ಲ. ಹೌದು. Knowing when to play what ಅನ್ನೋದು. Wow. Simple things, right? No wonder they say perspective is everything. ದೃಷ್ಟಿಕೋನ, ಆಲೋಚನೆಯ ದೃಷ್ಟಿಕೋನ. ಹೌದು. So what situations of your own life has made you question ನಿಮ್ಮ own perspectives? Were you always this sorted? Were you always this progressive? No, I think like everyone else. ನಾವು ನಾನು ಟೀನೇಜರ್ ಆಗಿದ್ದಾಗ ನಾನು ಇಷ್ಟೆಲ್ಲ ಸಾರ್ಟೆಡ್ ಆಗಂತೂ ಇರಲಿಲ್ಲ. ಚಾನ್ಸೇ ಇಲ್ಲ. ನಾನು ಹೀಗೆ ಹುಟ್ಟಿರೋದೇನು ಹೀಗಿಲ್ಲ, ನನ್ನ ಜೀವನ ಹೀಗೆ ಮಾಡಿದೆ, ಆ ಪರ್ಸ್ಪೆಕ್ಟಿವ್ ತಂದಿದೆ ನನ್ನಲ್ಲಿ. ಬಟ್ ನಾನು ಕಾಲೇಜಲ್ಲೆಲ್ಲ ಇದ್ದಾಗ ಸಿಕ್ಕಾಪಟ್ಟೆ ಮಜಾ ಮಾಡ್ತಿದ್ದೆ. ಲೈಕ್ ಮೌಂಟ್ ಕಾಮಲ್ ಸಿಕ್ಕಾಪಟ್ಟೆ ಮಜಾ ಮಾಡ್ತಿದ್ದೆ. ಬಂಕ್ ಹೊಡಿಯೋದು, ಹೊರಗೆ ಹೋಗೋದು, ಜೋಸಫೈಟ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡೋದು, ಅದೊಂದು ಕಲ್ಚರ್ ಅಲ್ವಾ ಮೌಂಟ್ ಕಾಮಲ್ ಆ್ಯಂಡ್ ಜೋಸಫೈಟ್ಸ್ದು, ಬೀಯಿಂಗ್ ಬೆಸ್ಟ್ ಫ್ರೆಂಡ್ಸು, ಡೇಟಿಂಗ್ ಈಚ್ ಅದರು, ಅದೆಲ್ಲ. ಸೊ ಐ ಫೀಲ್ ಲೈಕ್ ಐ ಹ್ಯಾಡ್ ಅ ಲಾಟ್ ಆಫ್ ಫನ್ ಬ್ಯಾಕ್ ದೆನ್. ಐ ಹ್ಯಾವ್ ನೋ ರಿಗ್ರೆಟ್ಸ್. ತುಂಬ ಮಜಾ ಮಾಡಿದ್ದೀನಿ ಆ್ಯಂಡ್ ತುಂಬ ಎಕ್ಸ್ಪ್ಲೋರ್ ಮಾಡಿದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ. ನನ್ನ ಕಾಲೇಜ್ ಫ್ರೆಂಡ್ಸ್ ಜೊತೆ ನಾವು ಎಷ್ಟು ಸಿನಿಮಾಗಳು ನೋಡ್ತಿದ್ವಿ. ಮಾತೆದ್ದಿದ್ರೆ ಸಾಕು, ಬಂಕ್ ಮಾಡಿ ರಾಕ್ ಆನಿಗೆ ಹೋಗೋದು. ಆವಾಗ ಸಿಗ್ಮಾ ಮಾಲ್ ತುಂಬ ಫೇಮಸ್ಸು ಅಲ್ಲಿ ಕನಿಂಗ್ಯಾಮ್ ರೋಡಲ್ಲಿ. ಸಿಗ್ಮಾ ಮಾಲಲ್ಲಿ ಕೂತ್ಕೊಂಡು ನೋಡಿ, ಕೆಳಗೆ ಬಂದು ಮೆಕ್ಡಾನಲ್ಡ್ಸಲ್ಲಿ ಫುಲ್ ಫಾಸ್ಟ್ ಫುಡ್ ತಿಂದು. ದಿಸ್ ವಾಸ್ ಇನ್ 2008. 2008, 2009 I think. So that college life I've lived to the fullest. And in the crux of that college life, second PUC naliddaga is when I lost my brother. And when you have one doddu loss aguttala jeevandalli of someone that important in your life, ತುಂಬ ಕಲಿಸುತ್ತೆ ಜೀವನ, ತುಂಬ ಕಲಿಸುತ್ತೆ. ಇನ್ ದ ಸೆನ್ಸ್ ನಮ್ಮ ಅಣ್ಣ ನನ್ನನ್ನು ತುಂಬ ಬಾಬಿ ಡಾಲ್ ಥರ ನೋಡ್ಕೊಂಡಿದ್ದಾನೆ. ಅವ್ನು ಹೇಗೆ ಅಂದರೆ, ಹಿ ವಾಸ್ ಸೋ ಪೊಸೆಸಿವ್ ಆಫ್ ಮೀ. ಒಂದೊಂದು ಸಲ ಕಾಲೇಜಿಗೆ ನಾನು ಏನು ಬಟ್ಟೆ ಹಾಕ್ಕೊಂಡು ಹೋಗಬೇಕು ಅಂತಲೂ ಅವನೇ ಡಿಸೈಡ್ ಮಾಡ್ತಿದ್ದ. ಸೊ ಹಿ ವಾಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಲೈಫ್. ಆ್ಯಂಡ್ ಅದನ್ನು ಕಳ್ಕೊಂಡಾಗ ಬೆಳಗ್ಗೆ ಎದ್ದು ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ನಾನು ನಿಜ ಹೇಳ್ತೀನಿ, ಒಂದು ಆಟೋಲ್ಲಿ ಹೋಗಿ ನನಗೆ ಅಭ್ಯಾಸ ಇರಲಿಲ್ಲ ಆ ಟೈಮಲ್ಲಿ. ಯಾಕಂದರೆ ನಮ್ಮ ಅಣ್ಣ ಡ್ರಾಪ್ ಮಾಡ್ತಿದ್ದ, ಪಿಕ್ ಮಾಡ್ತಿದ್ದ ಅವ್ನ ಬೈಕಲ್ಲಿ. ಆಟೋ ಹೇಗೆ ಕರೆಯೋದು ಅಂತಲೂ ಗೊತ್ತಿರ್ತಿರ್ಲಿಲ್ಲ ನನಗೆ. ಸೊ ಅಷ್ಟು ಒಂದು ಕ್ಲೋಸ್ ಸೆಟ್ಟಿಂಗಲ್ಲಿ ನನ್ನನ್ನು ಬೆಳೆಸಿರೋದು
ನಮ್ಮ ಅಣ್ಣ ನನ್ನನ್ನು ಸಡನ್ನಾಗಿ ಹೋಗು ಪ್ರಪಂಚ ನೋಡು ಅಂದ್ಬಿಟ್ರೆ ಅದು ಹೇಗೆ? ಇಟ್ಸ್ ಆಲ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್. ನಾನು ಒಬ್ರ ಹತ್ರ ಮಾತಾಡೋದಾಗಿರಲಿ, ಕಲ್ತಿರೋದು ಎಲ್ಲ ಐ ಫೀಲ್ ಲೈಕ್ ಥ್ರೂ ಎಕ್ಸ್ಪೀರಿಯನ್ಸಸ್. ಇವೆಂಟ್ಸಿಗೆ ಹೋಗೋದಾಗಲಿ, ಬಿಕಾಸ್ ಐ ವಾಸ್ ಇನ್ ದಿಸ್ ಫೀಲ್ಡ್ ಆಫ್ ಡಾನ್ಸ್, ರೈಟ್? ಇವೆಂಟ್ಸಿಗೆ ಹೋದಾಗ ಜನರನ್ನ ಪರಿಚಯ ಮಾಡ್ಕೊಳ್ಳೋದು, ಫ್ರೆಂಡ್ಸ್ ಬಿಲ್ಡ್ ಮಾಡೋದು, ಒಂದು ಸರ್ಕಲ್ ಮಾಡ್ಕೊಳ್ಳೋದು, ಒಂದು ನೆಟ್ವರ್ಕ್ ಮಾಡೋದು, ಎಲ್ಲ ಫ್ರಮ್ ಸ್ಕ್ರ್ಯಾಚ್ ಐ ಹ್ಯಾವ್ ಲರ್ನ್ಡ್. ಆ್ಯಂಡ್ ಆಲ್ ಬೈ ಮೈ ಸೆಲ್ಫ್, ಲೈಕ್ ಟು ಅನ್ ಎಕ್ಸ್ಟೆಂಟ್ ನಮ್ಮ ಅಣ್ಣ ನನಗೆ ಹೇಳ್ಕೊಟ್ಟಿದ್ದ, ಬಟ್ ಆದರೂ ಪೊಸೆಸಿವ್ ಅಂತ ನನ್ನ ಜೊತೆನೇ ಇಟ್ಕೋತಿದ್ದ. ಆ ಕ್ಯಾರೆಕ್ಟರ್ ನನ್ನ ಜೀವನದಿಂದ ಹೋಗಿದ ತಕ್ಷಣ ಐ ಹ್ಯಾಡ್ ಟು ಲರ್ನ್ ಎವ್ರಿಥಿಂಗ್ ಆನ್ ಮೈ ಓನ್. ಸೊ ದಟ್ಸ್ ವಾಟ್ ಐ ಡಿಡ್. ಐ ಸ್ಲೋಲಿ ಸ್ಟಾರ್ಟೆಡ್ ಲರ್ನಿಂಗ್, ಐ ಸ್ಲೋಲಿ ಸ್ಟಾರ್ಟೆಡ್ ಸೀಯಿಂಗ್. ನಾನು ತುಂಬ ನೋಡಿದ್ದೀನಿ ವೇರ್ ಪೀಪಲ್ ಟ್ರೀಟ್ ಪೀಪಲ್ ಬ್ಯಾಡ್ಲಿ. ಮೇಡ್ ಬಿ ಎನ್ ಅಸಿಸ್ಟೆಂಟ್ ಆರ್ ನಮ್ಮ ಡ್ಯಾನ್ಸಲ್ಲಿ ಅಸಿಸ್ಟೆಂಟ್ ಕೊರಿಯೋಗ್ರಫರ್ಸ್ ಇರ್ತಾರೆ, ರೈಟ್? ಆ್ಯಂಡ್ ದ ಸೀನಿಯರ್ ಕೊರಿಯೋಗ್ರಫರ್ಸ್ ಡೋಂಟ್ ಟ್ರೀಟ್ ದಮ್ ವೆರಿ ವೆಲ್. ನೀನು ಮಾಡಿಸು ಪ್ರಾಕ್ಟೀಸು, ನಾ ಬರ್ತೀನಿ, ನೀ ಮಾಡಿಸು, ಯಾಕೆ ಚೆನ್ನಾಗಿ ಮಾಡಿಸ್ಲಿಲ್ಲ ಇವತ್ತು, ಅದೆಲ್ಲ ನಡೆಯುತ್ತಲ್ಲ. ಅದೆಲ್ಲ ನೋಡಿದಾಗ ನಾನು ಕಲ್ತಿದ್ದೇನೆಂದರೆ, ಯಾಕೆ ಹಂಗೆ ಟ್ರೀಟ್ ಮಾಡಬೇಕು, ಆರಾಮಾಗೇ ಇರಿ. ದಟ್ಸ್ ವೇರ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಅಬೌಟ್ ಸೀಯಿಂಗ್ ಪೀಪಲ್ ಇನ್ ದ ಸೇಮ್ ಲೈಟ್. ಸಮಾನವಾಗಿ ನೋಡಿ. ಅವ್ರು ಇವಾಗ ಕಲ್ತಿರೋದು, ಅದಕ್ಕೆ ಅಸಿಸ್ಟೆಂಟ್ ಆಗಿದ್ದಾರೆ. 4 ವರ್ಷ ಬಿಟ್ಟರೆ ಅವ್ರು ನಿಮಗಿಂತ ಸೀನಿಯರ್ ಆಗ್ಬೋದು ಅಲ್ವಾ? ಆವಾಗ ಯು ವಿಲ್ ಬಿ ಎಂಬ್ಯಾರೆಸ್ಡ್ ಅಬೌಟ್ ದಿಸ್. ಸೊ ಐ ಫೀಲ್ ಲೈಕ್ ಲೈಫ್ ಎಕ್ಸ್ಪೀರಿಯನ್ಸಸ್ ತುಂಬ ಹೇಳ್ಕೊಡುತ್ತೆ ರಶ್ಮಿ. ಒಂದೊಂದು ಕ್ವಾಲಿಟಿ ನನ್ನಲ್ಲಿರೋದೂ ಒಂದೊಂದನ್ನು ನೋಡಿ ಕಲ್ತಿದ್ದೀನಿ ನಾನು. ಎಕ್ಸ್ಪೀರಿಯನ್ಸಸ್ನ ಫೇಸ್ ಮಾಡಿ ಕಲ್ತಿದ್ದೀನಿ ನಾನು. ನಾನೇ ಅಲ್ಲ, ಬೇರೆಯವ್ರು ಮಾಡಿರ್ಬೋದು, ಅದನ್ನು ನಾನು ನೋಡಿರ್ತೀನಿ. ಆ್ಯಂಡ್ ಐ ಟೇಕ್ ಅವೇ ವಾಟ್ ಐ ಶುಡ್ ಬಿ.